ಮಾತ್ರೆಗಳಿಂದ ನೋವು ಮಾತ್ರ ಕಡಿಮೆ ಆಗ್ಬೋದು, ಆದರೆ ವೆಯ್ಟ್ ಲಾಸ್ ಇಂದ ತೂಕ ಜಾಸ್ತಿ ಇದ್ದವರಲ್ಲಿ ಮಂಡಿ ಮೇಲೆ 3-4 ಪಟ್ಟು ಪ್ರೆಷರ್ ಜಾಸ್ತಿ ಬೀಳ್ತಾ ಇರುತ್ತೆ. ಈ ಕಾರಣದಿಂದ ಕಾರ್ಟಿಲೇಜ್ ಡ್ಯಾಮೇಜ್ ಆಗ್ಬೋದು, ನೋವು ಹೆಚ್ಚಾಗಿ ಕಾಣಿಸ್ಕೋಬಹುದು, ಆರ್ಥರೈಟಿಸ್ ಕಾಯಿಲೆ ಅನ್ನೋದನ್ನ ಗುಣ ಮಾಡೋದು ಕಷ್ಟ ಆಗ್ಬೋದು. ಹೀಗಾಗಿ ತೂಕ ರಿಡ್ಯೂಸ್ ಮಾಡೋದ್ರಿಂದ ಲೋಡ್ ಕಡಿಮೆ ಆಗುತ್ತೆ, ಓವರ್ ಆಲ್ ಬಾಡಿಯಲ್ಲಿ ಆಗ್ತಾ ಇರೋವಂಥ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಕೊಡೋವಂಥ ಔಷಧಿಗಳಿಗೆ ಸ್ಪಂದಿಸೋ ರೀತಿ ಏನಿರುತ್ತೆ ಅದು ಕೂಡ ಬದಲಾಗುತ್ತೆ. ವೆಯ್ಟ್ ಲಾಸ್ ಅಂತ ಹೇಳಿದ ತಕ್ಷಣ ಕ್ರ್ಯಾಶ್ ಡಯಟ್ ಅಥವಾ ತಕ್ಷಣಕ್ಕೆ ಊಟ ತಿಂಡಿ ಬಿಟ್ಟು ಬೇರೆ ರೀತಿ ಸಮಸ್ಯೆಗಳನ್ನ ಹುಟ್ಟಿಸ್ಕೊಳ್ಳೋ ಅಂಥದ್ದಲ್ಲ. ಬ್ಯಾಲೆನ್ಸ್ ಆಗಿರುವಂಥ ಡಯಟ್ನ ಫಾಲೋ ಮಾಡಬೇಕು, ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ಮತ್ತು ನಿಮ್ಮ ಡಾಕ್ಟರ್ನ ಕಂಡು ಅವ್ರ ಹತ್ರ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಲಹೆಯನ್ನು ಪಡಿಬೇಕು. ವೆಯ್ಟ್ ಲಾಸ್ ಅನ್ನೋದು 1-2 ದಿನದಲ್ಲಾಗಲಿ ಅಥವಾ 1-2 ತಿಂಗಳಲ್ಲಾಗಲಿ ಆಗುವಂಥದ್ದಲ್ಲ. ಸ್ವಲ್ಪ ದಿನ ಮಾಡಿಬಿಟ್ಟು ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ ಎಲ್ಲ ಎಫರ್ಟ್ಸ್ನು ಸ್ಟಾಪ್ ಮಾಡಿ ಒಂದು ಕಡೆ ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಸೊ ನೀವು ವಾಕಿಂಗ್ ಮಾಡ್ತಾ ಇದ್ರೆ ಅಥವಾ ಎಕ್ಸಸೈಸ್ ಮಾಡ್ತಾ ಇದ್ರೆ ಅದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡಿ. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ ಆಗೇ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಆದಮೇಲೆ ಸಾಕು ಅಂತ ಎಕ್ಸಸೈಸ್ ಬಿಟ್ಬಿಡಬಾರ್ದು. ಅದ್ರ ನಂತರ ಕೂಡ ಅದೇ ರೀತಿ ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ ಯಾವ ಎಕ್ಸಸೈಸ್ ಅವಶ್ಯಕತೆ ಇರುತ್ತೆ ಅದನ್ನು ಮುಂದಕ್ಕೂ ಕೂಡ ಮಾಡ್ಕೊಳ್ಳೋದ್ರಿಂದ ಆರ್ಥರೈಟಿಸ್ ಕಾಯಿಲೆನ ನಿಯಂತ್ರಣ ಮಾಡೋದು ಇನ್ನೂ ಸುಲಭ ಆಗುತ್ತೆ. ಯಾವತ್ತೂ ಅಷ್ಟೇ ಆರ್ಥರೈಟಿಸ್ ಕಾಯಿಲೆ ಟ್ರೀಟ್ಮೆಂಟ್ ಅನ್ನೋದು ವೆಯ್ಟ್ ಲಾಸ್ ಮಾಡದೇ ಇದ್ದರೆ ಇನ್ಕಂಪ್ಲೀಟ್ ಆಗುತ್ತೆ.